ಕರುಗಳ ತೊಟ್ಲು ಇದು. ಇಲ್ಲಿ ಹುಟ್ಟಂತಹ ಕರುಗಳನ್ನ ನಾವು ಇಲ್ಲಿ ಫಸ್ಟ್ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತೀವಿ. ಮಕ್ಕಳು ಹೆಂಗ್ ಮಲಗ್ತವೆ, ಕರುಗಳು ಅದೇ ರೀತಿ ಮಲಗಬೇಕು ಅನ್ನೋದು ಇದ್ರ ಉದ್ದೇಶ. ನಮ್ಮ ಮಕ್ಕಳು ಬೇರೆ ಅಲ್ಲ, ಕರು ಬೇರೆ ಅಲ್ಲ. ಮಕ್ಕಳನ್ನ ಹೆಂಗ್ ಸಾಕ್ತಿವಿ ಹಂಗೆ ಕರುನ ಸಾಕ್ಬೇಕು. ಯಾಕಂದ್ರೆ ಇವತ್ತಿನ ಕರುವೆ ನಾಳಿನ ಈ ಶೆಡ್ ನ ಆರೋಗ್ಯವಂತ ಹಸು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಶ್ರೀ ಲಕ್ಷ್ಮೀ ಡೈರಿ ಕಾಫ್ ಯೂನಿಟ್. ಇದೊಂಥರ ನಾವು ಗೈನಕಾಲಜಿ ಹಾಸ್ಪಿಟಲ್ ಅಲ್ಲಿ ಹೋದಾಗ ಹೆಂಗೆ ನಿಯೋನೆಟಲ್ ICU ಇರುತ್ತಲ್ಲ, ಸೊ NICU, ಆ ರೀತಿ ಈ ಯೂನಿಟ್ ನ ನಾವು ನೋಡ್ಕೊಳ್ತೀವಿ. ಇಲ್ಲಿ ಹುಟ್ಟಂತಹ ಕರುಗಳನ್ನ ನಾವು ಇಲ್ಲಿ ಫಸ್ಟ್ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತೀವಿ. ನೀವು ನೋಡ್ತಾ ಇದ್ರೆ ಇದೆಲ್ಲ ಕಬ್ಬಿಣದ ಸ್ಟ್ರಕ್ಚರ್ ಕಾಣ್ತಾ ಇದೆ. ಹುಟ್ಟಂತ ಕರುನ ನಾವ್ ಇಲ್ಲಿ ತಗೊಬರ್ತೀವಿ. ಇದು ನೋಡಿದ್ರೆ 3 ಅಡಿ 4 ಅಡಿ ಹಿಂಗೆ 3 ಅಡಿ ಇರುತ್ತೆ, ಹಿಂಗೆ 4 ಅಡಿ ಇರುತ್ತೆ. ಸೊ ಈ ರೀತಿ ಸ್ಟ್ರಕ್ಚರ್ ಮಾಡಿದೀವಿ. ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಹೆಂಗೆ ತೊಟ್ಲುನ ಮಾಡ್ತೀವಿ ಹಂಗೆ ಇದು ಕರುಗಳ ತೊಟ್ಲು. ಇದು ಮಕ್ಕಳು ಹೆಂಗ್ ಮಲಗ್ತವೆ, ಕರುಗಳು ಅದೇ ರೀತಿ ಮಲಗಬೇಕು ಅನ್ನೋದು ಇದ್ರ ಉದ್ದೇಶ. ನೋಡಿದ್ರೆ ಇಲ್ಲಿ ಕೆಳಗಡೆ ಇವಕ್ಕೆಲ್ಲ ಹೊತ್ಕೊಂಡು ನಾವು ಭತ್ತದ ಹುಲ್ಲನ್ನ ಹಾಕಿದೀವಿ. ಅದು ಕಂಫರ್ಟಬಲ್ ಆಗಿರ್ಬೇಕು, ವಾತಾವರಣದ ಟೆಂಪರೇಚರ್ ಅದು ಬೆಚ್ಚಗೆ ಇಡಬೇಕು ಅನ್ನೋ ಉದ್ದೇಶಕ್ಕೆ. ಸೊ ಎಲ್ಲದಕ್ಕೂ ನಾವೇನ್ ಮಾಡಿದೀವಿ, ಭತ್ತದ ಹುಲ್ಲನ್ನ ಹಾಕಿದೀವಿ. ಅದು ಭತ್ತದ ಹುಲ್ಲು ನೀವು ನೋಡ್ಬೋದು ಒಂದು 6 ಇಂಚ್ ಹೈಟ್ ಅಲ್ಲಿ ಇದೆ. ಅಕಸ್ಮಾತ್ ಏನಾದ್ರು ಅದು ಡಯೇರಿಯಾ ಆದ್ರೆ, ಗಂಜಲ ಹಾಕಿದ್ರೆ ಅದೆಲ್ಲೂ ಅದು ಟ್ರ್ಯಾಪ್ ಆಗೋದಿಲ್ಲ, ಕಂಪ್ಲೀಟ್ ಆಗಿ ಕೆಳಗಡೆ ಹೋಗುತ್ತೆ. ಆಮೇಲೆ ಇದು ಪ್ರತಿದಿನ ಚೇಂಜ್ ಮಾಡ್ತಾ ಇರ್ತೀವಿ. ನೀವು ಮುಂದಕ್ಕೆ ಬರ್ತಾ ನೋಡ್ತಾ ಹೋದ್ರೆ, ಸೊ ಪ್ರತಿ ಕರುಗೂ ಸಹ ಅದ್ರ ಮುಂದೆ ಒಂದು 3 ಕಂಪಾರ್ಟ್ಮೆಂಟಿಗೆ ಜಾಗ ಇದೆ. ಸೊ 3 ಕಂಪಾರ್ಟ್ಮೆಂಟ್ ಯಾವುದಕ್ಕೆ ಅಂತಂದ್ರೆ, ಸೊ ನೀವು ನೋಡ್ಬೋದು, ಸೊ 1 2 3 ಅಂತ ನೋಡಿದ್ರೆ, ಸೊ ಒಂದು ಇದೇನ್ ಖಾಲಿ ಜಾಗ ಇದೆ, ಇಲ್ಲಿ ಪ್ರತಿದಿನ ಸಂಜೆ ಮತ್ತೆ ಬೆಳಗ್ಗೆ ಹಾಲನ್ನ ಕೊಡ್ತೀವಿ. ಅದು ಇನ್ನೊಂದು ಪಾತ್ರೆನಲ್ಲಿ ಹಾಲನ್ನ ಕೊಡ್ತೀವಿ. ಅದಾದ ನಂತರ ಇನ್ನೆರಡು ನೋಡ್ತಾ ಇದ್ದೀರಾ, ಇದು ನೋಡಿ, ಇದು ನೀರು. ಸೊ ನೀರು ಎಷ್ಟು ಶುದ್ಧವಾಗಿದೆ ಅಂದ್ರೆ ನಾವು ಕುಡಿಯೋದಕ್ಕೆ ಯೋಗ್ಯ ಇದೆ. ಇದನ್ನ ನಾನು ಬೇಕಾದ್ರೂ ಕುಡಿಬಹುದು, ಅಷ್ಟು ಶುದ್ಧವಾದಂತಹ ನೀರನ್ನ ಕರು ಕೊಡ್ತೀವಿ. ಅದಾದ ನಂತರ ಪಕ್ಕದಲ್ಲೇ ಕಾಫ್ ಸ್ಟಾರ್ಟರ್ ಅಂತ ಇದೆ. ಇದು ಕರುಗಳಿಗೆ ಪೂರಕ ಆಹಾರ ಅಂತ ನಾವು ಹೇಳ್ತೀವಿ, ಕಾಫ್ ಸ್ಟಾರ್ಟರ್. ಏನಕ್ಕಪ್ಪ ಇದು ಇಂಪಾರ್ಟೆಂಟು? ಎಷ್ಟೋ ಜನ ಏನಂದ್ರೆ ವಾಟರ್ ಅಂತಕ್ಕಂಥದ್ದು ತುಂಬಾ ನೆಗ್ಲೆಕ್ಟೆಡ್ ನ್ಯೂಟ್ರಿಯೆಂಟ್ ಕರುಗಳಲ್ಲಿ ಕೊಡೋದೇ ಇಲ್ಲ. ಎಲ್ಲಿವರೆಗೂ 3 ತಿಂಗಳು 6 ತಿಂಗಳು ವಯಸ್ಸಾದ್ರೂ ಆ ಕರುಗಳಿಗೆ ನೀರು ಅಂತಕ್ಕಂಥದ್ದು ಮುಟ್ಸೋದಿಲ್ಲ. ಬಟ್ ನೀರು ಅಂತಕ್ಕಂಥದ್ದು ಕರುಗೆ ಬಹಳ ಮುಖ್ಯ. ಅದಕ್ಕೆ ಡೇ 1 ಇಂದನೇ ಬೇಕಾಗುತ್ತೆ. ಆದ್ರೆ ಕೊಡ್ತಕ್ಕಂಥ ನೀರು ಈ ರೀತಿ ಶುದ್ಧವಾಗಿರ್ಬೇಕು. ಸೊ ಏನಾಗುತ್ತೆ, ಯಾವುದೋ ಗಲೀಜಿರ್ತಕ್ಕಂಥ ನೀರು, ಬ್ಯಾಕ್ಟೀರಿಯಲ್ ಲೋಡ್ ಇರ್ತಕ್ಕಂಥ ನೀರು, ಪಾಚಿ ಕಟ್ಟಿರ್ತಕ್ಕಂಥ ನೀರು ಕೊಟ್ಟಾಗ ಅದು ಕುಡಿದ್ರೆ ಬೇದಿ ಆಗುತ್ತೆ. ಸೊ ಹಂಗಾಗಿ ನೀರು ಕೊಡೋದು ಬಹಳ ಇಂಪಾರ್ಟೆಂಟು. ಆದಷ್ಟು ನಾವು ಸ್ಟಾರ್ಟಿಂಗ್ ಅನ್ನು ಹೇಳ್ತೀವಿ ಅಂದ್ರೆ ಕಾಯಿಸಿ ಆರಿಸಿದಂತಹ ನೀರು. ಸೊ ನಮ್ಮ ಮಕ್ಕಳು ಬೇರೆ ಅಲ್ಲ, ಕರು ಬೇರೆ ಅಲ್ಲ. ಮಕ್ಕಳನ್ನ ಹೆಂಗ್ ಸಾಕ್ತಿವಿ ಹಂಗೆ ಕರುನ ಸಾಕ್ಬೇಕು. ಯಾಕಂದ್ರೆ ಇವತ್ತಿನ ಕರುವೆ ನಾಳಿನ ಈ ಶೆಡ್ ನ ಆರೋಗ್ಯವಂತ ಹಸು. ಸೊ ಆರೋಗ್ಯವಂತ ಹಸು ಮಾರ್ಪಾಡಾಗಬೇಕಂದ್ರೆ ನಾನು ಅದನ್ನ ಡೇ 1 ನಲ್ಲಿ ಹೆಂಗ್ ನೋಡ್ಕೊಂತೀನಿ, ಮೊದಲ 3 ತಿಂಗಳಲ್ಲಿ ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅನ್ನೋದ್ರ ಮೇಲೆ ಅದ್ರದ್ದು ಎಂಟೈರ್ ಭವಿಷ್ಯ ನಿರ್ಧಾರ ಆಗುತ್ತೆ. ಇಲ್ಲಿ ನೋಡಿದ್ರೆ ಇದಕ್ಕೆ ಹಾಲು ಎಷ್ಟಪ್ಪ ಕೊಡ್ತೀವಿ ಅಂತಂದ್ರೆ, ಈ ಕರುವಿನ ತೂಕದ ಮೇಲೆ. ಉದಾಹರಣೆಗೆ ಒಂದು ಹಸು 10 ಲೀಟರ್ ಹಾಲು ಕೊಡ್ತಾ ಇದೆ ಅಂದ್ರೆ ಆ 10 ಲೀಟರ್ ಹಾಲು ಅದು ತನ್ನ ಕರುಗೆ ಅಂತ ಕೊಡ್ತಾ ಇರುತ್ತೆ. ಸೊ ಹಂಗಂತೇಳಿ ನಾನೀಗ ಡೈರಿ ಮಾಡಿ ನಾನು ಎಲ್ಲ ಹಾಲನ್ನ ಕರು ಕುಡಿಸ್ತೆ ಅಂದ್ರೆ ಅದು ಎಕನಾಮಿಕಲಿ ವಯಬಲ್ ಆಗಲ್ಲ. ಆದ್ರೆ ಅದರಲ್ಲಿ ಮಿನಿಮಮ್ ಇಷ್ಟು ಕರು ಕೊಡಬೇಕು ಅಂತ ಇರುತ್ತೆ. ಮಿನಿಮಮ್ ಅಂದ್ರೆ ಎಷ್ಟು? ಒಂದು 10 kg ತೂಕಕ್ಕೆ ಅದಕ್ಕೆ 1 ಲೀಟರ್ ಅಷ್ಟು ಹಾಲನ್ನ ಕೊಡಬೇಕಾಗತ್ತೆ. 30 kg ತೂಕ ಆಯ್ತಂದ್ರೆ 3 ಲೀಟರ್ ಹಾಲನ್ನ ಕೊಡಬೇಕಾಗತ್ತೆ. 40 kg ತೂಕ ಆಯ್ತಂದ್ರೆ 4 ಲೀಟರ್ ಹಾಲನ್ನ ಕೊಡಬೇಕಾಗತ್ತೆ. ನಾವೇನ್ ಮಾಡ್ತೀವಿ, ಇದಕ್ಕೆ ಬೆಳಗ್ಗೆ 3 ಲೀಟರ್, ಸಂಜೆ 3 ಲೀಟರ್ ಹಾಲನ್ನ ಕೊಡ್ತೀವಿ. ಹಾಲಾದ್ಮೇಲೆ ಅದಕ್ಕೆ ಇನ್ನ 7 ಲೀಟರ್ ರಿಕ್ವೈರ್ಮೆಂಟ್ ನಾವು ಹೆಂಗ್ ಕೊಡ್ತೀವಿ? ಸೊ ಆ 7 ಲೀಟರ್ ರಿಕ್ವೈರ್ಮೆಂಟ್ ನ ಮೀಟ್ ಮಾಡೋದಕ್ಕೆ ನಾವ್ ಈ ರೀತಿ ಕಾಫ್ ಸ್ಟಾರ್ಟರ್ಸ್ ಅಂತ ಕೊಡ್ತೀವಿ. ಸೊ ಇದು ನೋಡ್ಬೋದು ಕಾಫ್ ಸ್ಟಾರ್ಟರ್ ಅಂತ. ಸೊ ಕಾಫ್ ಸ್ಟಾರ್ಟರ್ ಅಂದ್ರೆ ಏನು? ಇದು ಮಕ್ಕಳಲ್ಲಿ ಸರಿ ಹಿಟ್ಟು ನಾವ್ ಹೆಂಗ್ ಕೊಡ್ತೀವಿ ಆ ರೀತಿ ಇದು ಕಾಫ್ ಸ್ಟಾರ್ಟರು. ಸೊ ಇದ್ರಲ್ಲಿ ಏನಿರುತ್ತೆ, ಜೋಳದ ಪುಡಿ ಇರುತ್ತೆ, ಸೋಯಾ ಪುಡಿ ಇರುತ್ತೆ, ಅದಾದ ನಂತರ ಕಡಲೆಕಾಯಿ ಹಿಂಡಿ ಇರುತ್ತೆ, ಮಿನರಲ್ ಮಿಕ್ಸ್ಚರ್ಸ್ ಇರುತ್ತೆ, ಕ್ಯಾಲ್ಸಿಯಂ ಪುಡಿ ಇರುತ್ತೆ, ಉಪ್ಪಿರುತ್ತೆ. ಸೊ ಇದನ್ನೆಲ್ಲದರ ಮಿಶ್ರಣನೇ ಈ ಕಾಫ್ ಸ್ಟಾರ್ಟರು. ಸೊ ಕಾಫ್ ಸ್ಟಾರ್ಟರ್ನ ನೀವು ಮನೇಲೂ ಸಹ ತಯಾರಿಸ್ಕೋಬಹುದು. ಈ ಕಾಫ್ ಸ್ಟಾರ್ಟರ್ ಹೆಂಗಿರ್ಬೇಕಪ್ಪ ಅಂದ್ರೆ ತುಂಬಾ ಪೌಡ್ರಿ ಆಗಿರಬಾರ್ದು. ಇದೆಲ್ಲ ನೋಡಿದ್ರೆ ನೀವು ರಾಳ್ ತರ ನುಚ್ಚು ತರ ಇದೆ. ಸೊ ಈ ರೀತಿ ನುಚ್ಚು ತರ ಇರಬೇಕು. ತುಂಬಾ ಪೌಡ್ರಿ ಇದ್ರೆ ಕರುಗಳು ಇಷ್ಟಪಟ್ಟು ತಿನ್ನೋದಿಲ್ಲ. ಅದು ಏನಾಗುತ್ತೆ, ಗಂಟ್ಲಲ್ಲಿ ಹೋಗಿ ಅದು ಹತ್ತುತ್ತೆ. ಸೊ ಅವಾಗ ಏನಾಗುತ್ತೆ, ಕೆಮ್ಮೋದಕ್ಕೆ ಶುರು ಮಾಡ್ತವೆ ಕರುಗಳು. ಸೊ ಈ ರೀತಿ ಕಾಫ್ ಸ್ಟಾರ್ಟರ್ ಆದ್ರೆ ಕರುಗಳು ಆರಾಮಾಗಿ ತಿಂತವೆ. ಸೊ ಇದನ್ನ ನೀವು ಸಾಮಾನ್ಯವಾಗಿ ಒಂದು 10 kg ಕಾಫ್ ಸ್ಟಾರ್ಟರ್ ನಿಮ್ಮ ಮನೇಲಿ ರೆಡಿ ಮಾಡ್ಕೋತೀರಾ ಅಂತಂದ್ರೆ ಅದಕ್ಕೆ ಒಂದು 5 kg ಅಷ್ಟು ಮೆಕ್ಕೆಜೋಳ ಬೇಕಾಗುತ್ತೆ, ಒಂದು 3 kg ಅಷ್ಟು ಕಡಲೆಕಾಯಿ ಹಿಂಡಿ ಬೇಕಾಗುತ್ತೆ, ಅದಕ್ಕೆ 1.5 kg ಅಷ್ಟು ಸೋಯಾ ಹಿಂಡಿ ಹಾಕೋಬೇಕು, ಇನ್ನೊಂದು 400 ಗ್ರಾಮು ಮಿನರಲ್ ಮಿಕ್ಸ್ಚರ್ ಹಾಕೋಬೇಕು, ಒಂದು 100 ಗ್ರಾಮು ಉಪ್ಪನ್ನ ಹಾಕೋಬೇಕು. ಸೊ ಇದಿಷ್ಟು ಹಾಕಿ ನೀವು ಮಿಕ್ಸ್ ಮಾಡಿದ್ದೆ ಆದ್ರೆ ಕಾಫ್ ಸ್ಟಾರ್ಟರ್ ರೆಡಿ. ಇದನ್ನ ಒಂದ್ಸತಿ ರೆಡಿ ಮಾಡಿಟ್ಕೊಂಡ್ರೆ ಆ ಕರುಗೆ ಹಾಕ್ತಾ ಹೋಗ್ಬೇಕು. ಸೊ ಎಲ್ಲಿವರೆಗೂ ಎಷ್ಟು ಹಾಕ್ಬೇಕು ಕರುಗೆ? ಸೊ ಇನಿಷಿಯಲಿ ನಾವು ಏನು ಮಾಡಬೇಕು, 50 ಗ್ರಾಮಿಂದ ಶುರು ಮಾಡಬೇಕು. ಸೊ 50 ಗ್ರಾಮು 100 ಗ್ರಾಮಿಂದ ಶುರು ಮಾಡಿ ಅಪ್ ಟು ನೀವು ಆ ಕರು 3 ತಿಂಗಳು ಏಜ್ ಆಗಷ್ಟರಲ್ಲಿ 800 ಗ್ರಾಮಿಂದ 1 kg ಅಷ್ಟು ಕಾಫ್ ಸ್ಟಾರ್ಟರ್ ತಿನ್ನೋ ರೀತಿ ಆಗಬೇಕು. ಸೊ ಅದು ಸೈಂಟಿಫಿಕಲಿ ಅದು ಒಳ್ಳೆಯ ಮೆಥಡ್. ಅವಾಗ ಅಂದ್ರೆ ಇದು ನೋಡಿ, ನಾನು ಹೇಳಿದೆ 3 ಲೀಟರ್ ಹಾಲು ಬೆಳಗ್ಗೆ 3 ಲೀಟರ್, ಸಂಜೆ 3 ಲೀಟರ್, 30 kg ತೂಕ ಇದ್ರೆ ಅಂತ. ಅದು ಯಾವಾಗ? ಮೊದಲನೇ ತಿಂಗಳಲ್ಲಿ.
ಅವಾಗ ಕಾಫ್ ಸ್ಟಾರ್ಟರ್ ಇನ್ನೂ 50 ಗ್ರಾಮ್ 100 ಗ್ರಾಮ್ ತಿಂತಾ ಇರ್ತವೆ. 2ನೇ ತಿಂಗಳಾಗಷ್ಟರಲ್ಲಿ ನಾವೇನ್ ಮಾಡಬೇಕು, ಹಾಲನ್ನ ಕಮ್ಮಿ ಮಾಡಬೇಕು. 3 ಲೀಟರ್ ಕೊಡೋ ಜಾಗದಲ್ಲಿ 2 ಲೀಟರ್ ಕೊಡ್ತೀವಿ. ಕಾಫ್ ಸ್ಟಾರ್ಟರ್ 100-200 ಗ್ರಾಮ್ ಕೊಡ್ತಿದ್ವಲ್ಲ, ಅಲ್ಲಿ 300 ಗ್ರಾಮ್ ವರ್ಗೂ ಕೊಡ್ತೀವಿ. 250ರಿಂದ 300 ಗ್ರಾಮ್ ವರ್ಗೂ ಕೊಡ್ತೀವಿ. ಕಾಫ್ ಸ್ಟಾರ್ಟರ್ ದಿನೇ ದಿನೇ ತಿನ್ನಕ್ಕೆ ಜಾಸ್ತಿ ಮಾಡಿದಷ್ಟು ಹಾಲನ್ನ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. 3ನೇ ತಿಂಗಳಿಗೆ ಬಂದ್ರೆ ಬೆಳಗ್ಗೆ 1 ಲೀಟರ್, ಸಂಜೆ 1 ಲೀಟರ್ ಹಾಲನ್ನ ಕೊಡ್ತೀವಿ. ಹತ್ತತ್ರ 400-450 ಗ್ರಾಮ್ ಅಷ್ಟು ಕಾಫ್ ಸ್ಟಾರ್ಟರ್ ತಿನ್ನೋ ಮಟ್ಟಕ್ಕೆ ಆಗೋಗಿರುತ್ತೆ. ಅದು 1 kg ಅಷ್ಟು ಕಾಫ್ ಸ್ಟಾರ್ಟರ್ ತಿನ್ನೋ ತರ ಆಯ್ತು ಕರು ಅಂತಂದ್ರೆ ಅದು ಇನ್ನ ಅದ್ರ ತೂಕ ಜಾಸ್ತಿ ಆಯ್ತು. ಉದಾಹರಣೆಗೆ ಯಾವಾಗ ಇದನ್ನ ನಾವು 3 ತಿಂಗಳಾದ ತಕ್ಷಣ ಹಾಲು ಕೊಡೋದನ್ನ ನಿಲ್ಲಿಸ್ತೀವಿ ನೋಡಿ, ಇದೆಲ್ಲ ನಾವು 1 ತಿಂಗಳು ಏಜ್ ಆಗೋವರೆಗೂ ಮಾತ್ರ ಈ ರೀತಿ 3 ಅಡಿ 4 ಅಡಿ ಜಾಗದಲ್ಲಿ ಇರುತ್ತೆ. ಸೊ 1 ತಿಂಗಳು ದಾಟದ ತಕ್ಷಣ ನೀವು ನೋಡಿ ಇಲ್ಲಿ ಜಾಗ ಜಾಸ್ತಿ ಮಾಡಿದೀವಿ. ಸೊ ಇಲ್ಲಿ ನೋಡ್ಬೋದು ನೀವು 2.5 ಅಡಿ 7 ಅಡಿ ಉದ್ದ ಬರುತ್ತೆ. ಸೊ ಇಲ್ಲಿ ರಬ್ಬರ್ ಮ್ಯಾಟ್ ಹಾಕಿದೀವಿ. ರಬ್ಬರ್ ಮ್ಯಾಟ್ ಮೇಲೆ ಇಲ್ಲಿದೆ. ಸೊ ಇದು 1 ತಿಂಗಳು ದಾಟಿರ್ತಕ್ಕಂಥ ಕರುಗಳು. ಇಲ್ಲೆಲ್ಲ ಇರ್ತಕ್ಕಂಥವು 1 ತಿಂಗಳು ದಾಟಿರ್ತಕ್ಕಂಥ ಕರುಗಳು. ಸೊ ಇವೆಲ್ಲ ನೋಡ್ಬೋದು ಜರ್ಸಿ ಕರುಗಳಿದಾವೆ. ಇವೆಲ್ಲ ಹತ್ತತ್ರ 2 ತಿಂಗಳು 2.5 ತಿಂಗಳು ಇರ್ತಕ್ಕಂಥ ಕರುಗಳು ಇವಿರ್ತವೆ. ಸೊ ಮೇವ್ನ ನಾವ್ ಯಾವಾಗ ಕೊಡಬೇಕು ಅಂತ ಹೇಳಿ, ಸೊ ಮೇವ್ನ ಯೂಶಲಿ 1-1.5 ತಿಂಗಳು ಏಜ್ ವರ್ಗೋದಕ್ಕೆ ಮೇವ್ನ ಕೊಡಬಾರ್ದು. ಸೊ ಮೇವು 1.5 ತಿಂಗಳಿಂದ 1 ಇಡಿ 2 ಇಡಿ ಶುರು ಮಾಡಿ ಅದು 2 ತಿಂಗಳು ದಾಟಿದ ಮೇಲೆ ಅದಕ್ಕೆ ಒಂದು ಅರ್ಧ ಕೆಜಿ, 3/4 ಕೆಜಿ, 1 ಕೆಜಿ ಅಷ್ಟು ಕೊಡ್ತಾ ಹೋಗ್ಬೇಕು. ಸೊ 3 ತಿಂಗಳು ದಾಟ್ತಾ ಇದೆ ಅಂತಂದ್ರೆ ಆ ಕರು ಅಟ್ಲೀಸ್ಟ್ 1-1.5 ಕೆಜಿ ಅಷ್ಟು ಮೇವ್ನ ತಿನ್ನಂಗಾಗಿರ್ಬೇಕು. 800 ಗ್ರಾಮಿಂದ 1 ಕೆಜಿ ಅಷ್ಟು ಕಾಫ್ ಸ್ಟಾರ್ಟರ್ನ ತಿನ್ನಂಗಾಗಿರ್ಬೇಕು. ಏನಕ್ಕೆ ನಾನು ಇದನ್ನ ಇಷ್ಟೊಂದು ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಒಂದು ಕರು ಇದು ಯಾವಾಗ ಬೆದೆಗೆ ಬರುತ್ತೆ, ಪ್ರೌಢಾವಸ್ಥೆಗೆ ಬರುತ್ತೆ ಅನ್ನೋದು ಪ್ರಶ್ನೆ ಎಲ್ಲರದು. ಅಕಸ್ಮಾತ್ ಹುಟ್ಟು ತೂಕ 30 ಕೆಜಿ ಇತ್ತಂದ್ರೆ ಇದು ಯಾವಾಗ 300 ಕೆಜಿ ದಾಟುತ್ತೆ, 300 ಕೆಜಿ ದಾಟದ್ಮೇಲೆ ಇದು ಬೆದೆಗೆ ಬರುತ್ತೆ, ಈಸ್ಟ್ರಸ್ಸಿಗೆ ಬರುತ್ತೆ, ಪ್ರೌಢಾವಸ್ಥೆ ಪ್ಯುಬರ್ಟಿಗೆ ಬರುತ್ತೆ. ಸೊ ಹಂಗಾಗಿ 300 ಕೆಜಿ ದಾಟಬೇಕಂದ್ರೆ ನಾವು ಏನ್ ಮಾಡಬೇಕು, ಅದಕ್ಕೆ ಒಳ್ಳೆ ನ್ಯೂಟ್ರಿಷನ್ನ ಕೊಡಬೇಕು. ಒಳ್ಳೆ ನ್ಯೂಟ್ರಿಷನ್ ಅನ್ನೋದ್ರೇನು, ಕಾಫ್ ಸ್ಟಾರ್ಟರ್ ಇರ್ಬೋದು, ನೀರಿರ್ಬೋದು, ಇದನ್ನ ಪ್ರಾಪರ್ ಆಗಿ ಕೊಡ್ತಾ ಹೋದ್ರೆ ಇದು ಪ್ರತಿದಿನ ತೂಕ 500, 600, 700 ಗ್ರಾಮು ಗೈನ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಗೈನ್ ಆಗ್ತಾ ಹೋದ್ರೆ ಅದು 3 ತಿಂಗಳು ದಾಟೋ ಅಷ್ಟರಲ್ಲಿ, ಹುಟ್ಟು ತೂಕ 30 ಕೆಜಿ ಇತ್ತಂದ್ರೆ 3 ತಿಂಗಳು ಅಷ್ಟರಲ್ಲಿ ಅದು 80ರಿಂದ 90 ಕೆಜಿಗೆ ಹೊರಟೋಗುತ್ತೆ. ಸೊ 80ರಿಂದ 90 ಕೆಜಿ ಹೋಯ್ತು ಅಂತಂದ್ರೆ ಆಲ್ರೆಡಿ 3 ತಿಂಗಳಲ್ಲೇ 90 ಕೆಜಿಗೆ ಹೋಯ್ತು. ಅಲ್ಲಿಂದ ಒಂದು 10ರಿಂದ 11 ತಿಂಗಳು ಅಥವಾ 12 ತಿಂಗಳು, 1 ವರ್ಷದ ಒಳಗಡೆ ಅದರ ತೂಕ 300 ಕೆಜಿಗೆ ರೀಚ್ ಆಗುತ್ತೆ. ಒನ್ಸ್ ಅದು 250 ಕೆಜಿ ದಾಟಿದ ತಕ್ಷಣನೇ ಪ್ಯುಬರ್ಟಿಗೆ ಬಂದು ಹೀಟ್ ಸಿಂಪ್ಟಮ್ಸ್ನ ತೋರಿಸೋದಕ್ಕೆ ಶುರು ಮಾಡುತ್ತೆ. ಸೊ 300 ಕೆಜಿ ದಾಟಿದ ಮೇಲೆ ನೀವು ಇನ್ಸಮ್ನೇಷನ್ಸ್ನ ಮಾಡಿಸಿದ್ದೆ ಆದರೆ ವಿತಿನ್ 2 ಇಯರ್ ಅದು ಇನ್ನೊಂದು ಕರುಗೆ ಜನ್ಮ ನೀಡೋಷ್ಟು ಕೆಪಾಸಿಟಿ ಆ ಕರುಗಿರುತ್ತೆ. ಸೊ ಈ ರೀತಿ ಕರು ಸಾಕಾಣಿಕೆ ಮಾಡಿದ್ದೇ ಆದರೆ ಲಾಭದಾಯಕವಾಗಿರುತ್ತೆ. ಸೊ ಇಲ್ಲ ಅಂದರೆ, ಸೊ ನಮ್ಮಲ್ಲಿ ಏನು ಮಾಡ್ತೀವಿ, ಹಾಲು ಅರ್ಧ ಲೀಟ್ರ್ ಕೊಡೋದು, 1 ಲೀಟ್ರ್ ಕೊಡೋದು, ಅಥವಾ ಅದಕ್ಕೆ ಡೇ 1 ಮೇವು ಹಾಕ್ಬಿಟ್ಟು ಮೇವು ತಿನ್ನೋದ್ರ ಕಡೆ ಅದನ್ನು ಮಾಡಿದ್ರೆ ಅಲ್ಲೇನಾಗುತ್ತೆ, ಕೈಕಾಲು ಸಣ್ಣ ಹೊಟ್ಟೆ ದಪ್ಪಣ್ಣ, ಈ ರೀತಿ ಕರುಗಳು ಬರ್ತವೆ. ಸೊ ಇದು ಯಾವುದೇ ಒಳ್ಳೆ ಹಸುವಾಗಿ ಮಾರ್ಪಾಡು ಆಗೋದಿಲ್ಲ. ಹಾಗಾಗಿ ಕರು ಸಾಕಾಣಿಕೆನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಡಿವರ್ಮಿಂಗ್ ಯಾವಾಗ ಮಾಡ್ಕೋಬೇಕು, ಜಂತುನಾಶಕನ ಈ ಕರುಗಳಲ್ಲಿ ಹುಟ್ಟಿದ ಮೊದಲನೇ ವಾರದಲ್ಲೇ ಮೊದಲನೇ ಡೋಸ್ನ ಕೊಡಬೇಕು ಜಂತುನಾಶಕನ. ಸೊ ಪಶುವೈದ್ಯರನ್ನ ನೀವು ಸಂಪರ್ಕ ಮಾಡಿದ್ರೆ ಯಾವ ಜಂತುನಾಶಕ ಟಾನಿಕ್ ಹಾಕ್ಬೇಕಾ, ಮಾತ್ರೆ ಹಾಕ್ಬೇಕಾ ಅನ್ನೋದನ್ನೆಲ್ಲ ಅವ್ರು ಹೇಳ್ತಾರೆ. ಸೊ ಜಂತುನಾಶಕನ ಮೊದಲನೇ ವಾರದಲ್ಲೇ ಕೊಡಬೇಕು. ಅಲ್ಲಿಂದ ತಿಂಗಳ ಒಂದ್ಸತಿ, ಪ್ರತಿ ತಿಂಗಳ 6 ತಿಂಗಳು ವಯಸ್ಸಾಗೋವರೆಗೂ ತಿಂಗಳಿಗೆ ಒಂದ್ಸತಿ ಡಿವರ್ಮಿಂಗ್ನ ಕೊಡಬೇಕು. ಪ್ರತಿ ಸತಿ ನಾವು ಜಂತು ಕೊಟ್ಟಾಗ ಬದಲಾವಣೆ ಮಾಡಬೇಕು. ಸೇಮ್ ಜಂತು ಮಾತ್ರೆನ ಅಥವಾ ಜಂತು ಟಾನಿಕ್ನ ಪದೇ ಪದೇ ಕೊಡಬಾರ್ದು. ಪದೇ ಅಂದ್ರೆ ಕಂಟಿನ್ಯೂಸ್ ಕೊಡಬಾರ್ದು. ಗ್ಯಾಪ್ ಮಾಡಿ ಇನ್ನೊಂದು ಚೇಂಜ್ ಮಾಡಿ ಕೊಡ್ತಾ ಹೋಗ್ಬೇಕು. ಇದನ್ನ ನಿಮ್ಮ ಹತ್ತಿರದ ಪಶುವೈದ್ಯರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಯಾವ ಜಂತುನಾಶಕನ ಹಾಕೋಬೇಕು ಅಂತ. 6 ತಿಂಗಳಾದ್ಮೇಲೆ ಪ್ರತಿ 3 ತಿಂಗಳಿಗೆ ಒಮ್ಮೆ ಜಂತುನಾಶಕ ಔಷಧಿನ ಕೊಡಬೇಕಾಗತ್ತೆ. ಹಾಲು ಕರಿತಕ್ಕಂಥ ಹಸುಗಳಲ್ಲವೆಲ್ಲ 4 ತಿಂಗಳಿಗೆ ಒಂದ್ಸತಿ. ಸೊ 4 ತಿಂಗಳು, ವರ್ಷದಲ್ಲಿ 3 ಸತಿ ಅದಕ್ಕೆ ಜಂತುನಾಶಕ ಮಾತ್ರೆಗಳನ್ನ ನಾವು ಹಾಕ್ಬೇಕಾಗತ್ತೆ. ಒಳ್ಳೆ ಕರುವಾಗಿ ಹುಟ್ಟಬೇಕು, ಅದು ಮಾರ್ಪಾಡಾಗಬೇಕು ಅಂತಂದ್ರೆ ಕರು ಹುಟ್ಟಿದ ತಕ್ಷಣ ಅರ್ಧ ಗಂಟೆ ಒಳಗಡೆ ಅದರ ತಾಯಿಯ ಕೊಲೆಸ್ಟ್ರಾಮ್, ಗಿಣ್ಣದ ಹಾಲೇನು ಬರುತ್ತೆ, ಅರ್ಧ ಗಂಟೆ ಒಳಗಡೆ ಅದಕ್ಕೆ ಕುಡಿಸ್ಬೇಕು. ಆ ಗಿಣ್ಣದ ಹಾಲು, ಯಾವ ಕರು ಗಿಣ್ಣದ ಹಾಲನ್ನ ಚೆನ್ನಾಗಿ ಕುಡ್ದಿರುತ್ತೋ ಆ ಕರು ಆರೋಗ್ಯವಂತ ಕರುವಾಗಿ ಬೆಳವಣಿಗೆ ಆಗುತ್ತೆ. ಸೊ ಗಿಣ್ಣದ ಹಾಲು ಜೊತೆಗೆ ಸೊ ಅದರಲ್ಲಿ ಮೂಗಲ್ಲಿ ಲೋಳೆ ಇರ್ತದೆ. ಆ ಮೂಗಲ್ಲಿ ಇರ್ತಕ್ಕಂಥ ಲೋಳೆನ ನಾವು ಕ್ಲಿಯರ್ ಮಾಡಿ ಸೊ ಅದು ಉಸಿರಾಟ ಸರಾಗವಾಗಿ ಆಗೋ ರೀತಿ ನಾವು ಮಾಡ್ಕೊಡ್ಬೇಕು. 3ನೇ ಇಂಪಾರ್ಟೆಂಟ್ ಟೆಕ್ನಿಕ್ ಏನಂದ್ರೆ ಕರುಳು ಬಳ್ಳಿ ಅಥವಾ ಹೊಕ್ಕಳು ಬಳ್ಳಿ ಅಂತ ಹೇಳ್ತೀವಿ. ಹೊಕ್ಕಳು ಬಳ್ಳಿ ಅದೇನಾದ್ರೂ ತಾಯಿಯಿಂದ ಬಂದಾಗ ತುಂಬಾ ಉದ್ದ ಇರ್ತಕ್ಕಂಥ ಹೊಕ್ಕಳು ಬಳ್ಳಿ ಇತ್ತಂದ್ರೆ ಅದನ್ನ ಸೊ ಅದರಲ್ಲೇ ಗಂಟು ಹಾಕಿ ಸೊ ಎಕ್ಸ್ಟ್ರಾ ಇರ್ತಕ್ಕಂಥದನ್ನ ಕಟ್ ಮಾಡ್ಬೋದು. ಕಟ್ ಮಾಡ್ಬಿಟ್ಟು ಅಲ್ಲಿ ನಾವು ಟಿಂಚರು ಅಥವಾ ಪೋಡಿನ ಹಿಡಿನಲ್ಲಿ ಡಿಪ್ ಮಾಡಬೇಕು. ಅದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅರಿಶಿನಾದ್ರೂ ಅಲ್ಲಿಗೆ ಹಚ್ಚಬೇಕು. ಸೊ ಈ ರೀತಿ ಮಾಡಿದಾಗ ಗಿಣ್ಣಲ್ಲಿ ಊತ ಬಂದು ಕ್ಯೂ ಆಗ್ತಕ್ಕಂಥ ಸಮಸ್ಯೆ ಏನಿದೆ ಅದೆಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ. ಸೊ ಈ ರೀತಿ ಕರು ಸಾಕಾಣಿಕೆ ಮಾಡಿದ್ದೇ ಆದ್ರೆ 100% ಅವರು ಒಳ್ಳೆ ಕರುನ ಆಚೆ ತೆಗಿಬಹುದು. ಅಂದ್ರೆ ಒಳ್ಳೆ ಬೆಳವಣಿಗೆ ಆಗಿರ್ತಕ್ಕಂಥ ಕರುನ ಅವನು ಪಡಿಬಹುದು.
ಒಳ್ಳೆ ಕರು ಬಂತಂದ್ರೆ 100% ಒಳ್ಳೆ ಹಸುವಾಗಿ ಮಾರ್ಪಾಡಾಗುತ್ತೆ. ನೀವು ಈ ಕರು ಸಾಕಾಣಿಕೆ ನೋಡೋದಾದ್ರೆ ನೀವು ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡಿನೂ ಸಹ ಮಾಡ್ಬೋದು. ಕ್ಯಾಲ್ಕುಲೇಷನ್ ಹೆಂಗೆ, ನಾನು ಹಾಲು ಎಷ್ಟು ಕುಡಿಸ್ತೆ 3 ತಿಂಗಳಿಗೆ, ಕಾಫ್ ಸ್ಟಾರ್ಟರ್ ಎಷ್ಟು ತಿನ್ನಿಸ್ತೆ, ಮೇವು ಎಷ್ಟು ಕೊಟ್ಟೆ, ಸೊ 3 ತಿಂಗಳಾದ್ಮೇಲೆ ಅದಕ್ಕೆ ಫೀಡ್ಸ್ ಎಷ್ಟು ಕೊಟ್ಟೆ, ಸೊ ಮೇವನ್ನ ಎಷ್ಟು ಕೊಟ್ಟೆ ಅಂತ ನೀವು ಪ್ರತಿಯೊಂದು ಲೆಕ್ಕ ಹಾಕ್ತಾ ಹೋದ್ರೆ ಒಂದು ಕರು ಒಳ್ಳೆ ಪಡ್ಡೆ ಆಗಿ ಇನ್ಸಮಿನೇಷನ್ನ ತಗೊಂಡು ಮತ್ತೊಂದು ಕರುಗೆ ಜನ್ಮ ಕೊಡೋ ಕೆಪಾಸಿಟಿಗೆ ಬರೋ ಅಷ್ಟರಲ್ಲಿ ಅದಕ್ಕೆ ಖರ್ಚು 60,000-70,000 ರೂಪಾಯಿ ಖರ್ಚು ಬೀಳುತ್ತೆ. ಸಾಮಾನ್ಯವಾಗಿ 60,000-70,000 ಖರ್ಚು ಬೀಳುತ್ತೆ. ಮಾರ್ಕೆಟ್ ಬೆಲೆ ಮೇಲೆ ಮೇವನ್ನ ಒಂದು ಬೆಲೆ, ಕಾಫ್ ಸ್ಟಾರ್ಟರ್ನ ಒಂದು ಬೆಲೆ, ಫೀಡ್ನ ಒಂದು ಬೆಲೆನ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ 70,000ವರೆಗೂ ಖರ್ಚು ಬರುತ್ತೆ. ಸೊ ಇವತ್ತೇನಾಗಿದೆ, ಒಳ್ಳೆ ತಳಿ ಕರುನ ಸಾಕಿ ನೀವು ಪಡ್ಡೆ ಮಾಡಿದ್ದೆ ಆದರೆ ಮಾರ್ಕೆಟಲ್ಲಿ 1 ಲಕ್ಷ, 1.25 ಲಕ್ಷ, 1.5 ಲಕ್ಷ, 2 ಲಕ್ಷದವರೆಗೂ ಹೋಗುತ್ತೆ ಪಿಡಿಗ್ರಿ ಮೇಲೆ. ಅದಕ್ಕೆ ಅದರದ್ದು ನೀವು ಪಿಡಿಗ್ರಿ ಇಟ್ಕೊಂಡಿದ್ರಿ ಅಂದರೆ ಅದರ ತಾಯಿ ಕೆಪಾಸಿಟಿ ಏನೋ, ಯಾವ ಸೆಮೆನ್ನ ಕೊಡಿಸಿದ್ರಿ, ಅದರ ತಂದೆ ಕೆಪಾಸಿಟಿ ಏನೋ, ಈ ಕರು ಕೆಪಾಸಿಟಿ ಏನೋ ಅನ್ನೋದನ್ನು ನೀವು ಜಾತಕ ಇಟ್ಕೊಂಡಿದ್ರಿ ಅಂತಂದರೆ ಅವಾಗ ಇನ್ನೂ ಜಾಸ್ತಿ ನಿಮಗೆ ಆ ಬೆಲೆ ನೀವು ಜಾಸ್ತಿ ಡಿಮ್ಯಾಂಡ್ ಮಾಡ್ಬೋದು. ಅಂದರೆ ನಿಮಗೆ ಗೊತ್ತಾಗುತ್ತೆ ಈ ಪಡ್ಡೆ ತಗೊಂಡೋದೆ ಅಂದರೆ ಇಷ್ಟೇ ಹಾಲು ಕರಿಯುತ್ತೆ ಅಂತೇಳಿ ನೀವು ಕಾನ್ಫಿಡೆಂಟಾಗಿ ಹೇಳ್ಬೋದು. ಅವಾಗ ಅದರ ಬೆಲೆ ಜಾಸ್ತಿ. ಹಾಗಾಗಿ ಡೇಟಾ ಮೇಂಟೆನೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾವ ಸೆಮೆನ್ ಕೊಡಿಸ್ತೆ, ಯಾವಾಗ ಕೊಡಿಸ್ತೆ, ಆಮೇಲೆ ಯಾವುದಕ್ಕೆ ಯಾವ್ದು ಸೆಲೆಕ್ಟ್ ಮಾಡಿಕೊಂಡೆ, ಅದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಮಾತಾಡೋಣ. ಸೊ ಒಂದು ಕರುಗೆ ನಾನು ಹೇಳ್ದಂಗೆ 60,000-70,000 ಖರ್ಚು ಬರುತ್ತೆ ನೀವು ಸಾಕಾಣಿಕೆ ಮಾಡಿದ್ರೆ. ಸೊ ಅದನ್ನು ನೀವು ಮಾರಾಟ ಮಾಡೋದಕ್ಕೆ ಹೋದಾಗ 1 ಲಕ್ಷದ ಮೇಲ್ಗಡೆನೆ ಅದಕ್ಕೆ ಪಡ್ಡೆಗೆ ಬೆಲೆ ಜಾಸ್ತಿ. ಹಾಗಾಗಿ ರೈತರು ಇದನ್ನು ಆರಾಮಾಗಿ ಮಾಡ್ಬೋದು. ನಾವು ಮಕ್ಕಳಲ್ಲಿ ನಾಮಕರಣ ಹೆಂಗೆ ಮಾಡ್ತೀವಿ, ಹೆಸರನ್ನ ಹೆಂಗಿಡ್ತೀವಿ, ಹಾಗೆ ಕರುಗಳಲ್ಲಿ ಅದ್ರದ್ದು ಹೆಸರಿಡೋದು, ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲದಕ್ಕೂ ನಾವು ಹೆಸರಿಟ್ಟು ನಾವು ಐಡೆಂಟಿಫೈ ಮಾಡೋದಕ್ಕೆ ನಮ್ಮಲ್ಲಿ ತಿಂಗಳ 30-40 ಕರುಗಳು ಹುಡ್ತಾ ಇರುತ್ತೆ. ಪ್ರತಿಗೂ ನಾವು ಹೆಸರಿಟ್ಟು ನಾವು ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದರೆ ಅದರದ್ದು ನಾನಾಗಲೇ ಹೇಳ್ದಂಗೆ ಜಾತಕ ಬೇಕು. ಸೊ ಆ ಜಾತಕ ಹೆಂಗೆ ನಾವು ಐಡೆಂಟಿಫೈ ಮಾಡ್ತೀವಿ ಅಂದರೆ ಇದಕ್ಕೆ ಕಿವಿಗೆ ಟ್ಯಾಗ್ ಹಾಕ್ತೀವಿ, ಕಿವಿ ಓಲೆ. ಸೊ ನೀವು ನೋಡ್ಬೋದು ಈ ಟ್ಯಾಗ್ ಹಾಕಿದ್ದೀವಿ 4403 ಅಂತ ಈ ಕರುದು ಟ್ಯಾಗ್. ಈ ಟ್ಯಾಗ್ ಮೇಲೆ ನಾವೇನು ಮಾಡ್ತೀವಿ, ಇದ್ರ ತಾಯಿ ಟ್ಯಾಗ್ ನಂಬರ್ ಇರುತ್ತೆ. ಸೊ ಇದು ಯಾವ ತಾಯಿಗೆ ಹುಟ್ಟಿದ್ದು, ಅದ್ರ ತಂದೆ ಡೀಟೇಲ್ಸ್ ಏನು, ಸೊ ಈ ಡೀಟೇಲ್ಸ್ನ ಮೇಂಟೈನ್ ಮಾಡ್ಬೋದು. ಆಮೇಲೆ ಇಲ್ಲೇನಾಗುತ್ತೆ, ಇದ್ರದ್ದು ಬರ್ತ್ ಡೇಟ್ ಏನು, ಡೇಟ್ ಆಫ್ ಬರ್ತ್ ಏನಿದೆ ಈ ಕರುಗೆ, ಇದ್ರದ್ದು ಬರ್ತ್ ವೆಯ್ಟ್ ಎಷ್ಟು, ಹುಟ್ಟು ತೂಕ ಎಷ್ಟಿದೆ, ಇದನ್ನು ನಾವು ರೆಕಾರ್ಡ್ ಮಾಡ್ಬೋದು. ನಾಳೆ ದಿನ ಇದು ಹೀಟಿಗೆ ಬಂದರೆ ಯಾವತ್ತು ಹೀಟಿಗೆ ಬಂತು, ತೂಕ ಗಳಿಸಿದ್ರೆ ಎಷ್ಟು ತೂಕ ಗಳಿಸ್ತು, 3 ತಿಂಗಳಲ್ಲಿ ತೂಕ ಏನು, 6 ತಿಂಗಳಲ್ಲಿ ತೂಕ ಏನು, ಪ್ರತಿಯೊಂದು ಡೇಟಾನ ಈ ಟ್ಯಾಗ್ ನಂಬರ್ ಮೇಲೆ ನಾವು ಮಾನಿಟರ್ ಮಾಡ್ಬೋದು. ಸೊ ಅವಾಗೇನಾಗುತ್ತೆ, ಇಷ್ಟು ಹಸುಗಳಲ್ಲಿ ನಾವು ಹೆಸರು ಇಟ್ಟು ನಾವು ಡೇಟಾನ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಂಗಾಗಿ ಈ ಟ್ಯಾಗ್ ನಂಬರ್ಗಳ ಮೇಲೆ ಈ ಡೇಟಾನ ನಾವು ಡಿಫೈನ್ ಮಾಡ್ಬೋದು. ಸೊ ನಾಳೆ ದಿನ ಇದು ಇನ್ಸಮಿನೇಷನ್ ತಗೊಂಡ್ರೆ ಯಾವ ಡೇಟಿಗೆ ತಗೊಳ್ತು, ಸೊ ಅಲ್ಲಿಂದ ಎಷ್ಟು ದಿನ ಬೇಕು ಅದು ಗಬ್ಬ ಆಗಲಿಕ್ಕೆ, ಸೊ ನಾವು ಪ್ರೆಗ್ನೆನ್ಸಿ ಚೆಕ್ ಯಾವಾಗ ಮಾಡಿಸ್ಬೇಕು, ಪ್ರತಿಯೊಂದಕ್ಕೂ ಟ್ಯಾಗ್ ನಂಬರ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇದು ಕರುವಿನ ಹೆಸರಿಗೆ ಸಮಾನ ಆ ಟ್ಯಾಗ್ ನಂಬರ್ ಅಂತಕ್ಕಂಥದ್ದು.